ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಈ ವಿಡಿಯೋ ಬಂದುಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ, ತುಂಬ ಅದ್ಭುತವಾಗಿರ್ತದೆ. ಸೊ ನನ್ನ ಆರಾಧ್ಯ ದೇವ ಕೃಷ್ಣನ ಒಂದು ದೇವಸ್ಥಾನಕ್ಕಾದರೆ ಹೋಗ್ತಾ ಇದ್ದೀನಿ. ಗೈಸ್ ಮೊಬೈಲ್ ಅಲೋ ಮಾಡ್ತಾ ಇಲ್ಲ ಗೈಸ್, ಇಲ್ಲಿಗಾದರೆ ಬಂದಿದೆ. ಸೊ ನಿಮ್ಗೆ ಔಟ್ ಸೈಡಿಂದಾನೆ ತೋರಿಸ್ಬೋದು ಅಷ್ಟೇ. ಸೊ ಎಲ್ಲೂ ನಿಮಗೆ ಗೂಗಲ್ ಮ್ಯಾಪ್ ಹಾಕೊಂಡು ಬಂದಿದೆ ಗುರು. ಸೊ ಇಲ್ಲಿ ರೋಡೇ ಕಾಣಿಸ್ತಾ ಇಲ್ಲ, ರೋಡೇ ಇಲ್ಲ ಇಲ್ಲಿ. ನಮಸ್ಕಾರ ದೇವರು. ಇಲ್ಲಿ ನೋಡಿಗುರು, ಪಾಪ ಹುಡುಗ, ಒಬ್ಬ ಹ್ಯಾಂಡಿಕ್ಯಾಪ್ಟ್ ಹುಡುಗ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೇನೆ. ಬೆಳಗ್ಗೆನೆ ದ್ವಾರಕದಲ್ಲಿ ರೈಡ್ ಆದರೆ ಮಾಡ್ತಾ ಇದ್ದೀನಿ ಗೈಸ್. ಬೆಳಗ್ಗೆನೆ ನಾನು ಇವತ್ತು ಒಂದು ದೋಸೆ ತಿನ್ಕೊಂಡಾದರೆ ಹೋಗ್ತಾ ಇದ್ದೀನಿ. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಈ ವಿಡಿಯೋ ಬಂದುಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ, ತುಂಬ ಅದ್ಭುತವಾಗಿರ್ತದೆ. ಸೊ ನನ್ನ ಆರಾಧ್ಯ ದೇವ ಕೃಷ್ಣನ ಒಂದು ದೇವಸ್ಥಾನಕ್ಕಾದರೆ ಹೋಗ್ತಾ ಇದ್ದೀನಿ, ಅವರ ಒಂದು ಜನ್ಮಸ್ಥಳಕ್ಕಾದರೆ ಹೋಗ್ತಾ ಇದ್ದೀನಿ. ಸೊ ಇವಾಗ ನಾನು ಮಥುರಾದಲ್ಲಾದರೆ ಇದ್ದೀನಿ, ಇಲ್ಲಿಂದ 3 ಕಿಲೋಮೀಟ್ರ್ ಆಗ್ತದೆ. ಸೊ ಇವತ್ತು ಬಂದುಬಿಟ್ಟು ಒಂದು ಮಥುರಾ, ಒಂದು ಗೋಕುಲ, ಬೃಂದಾವನ್, ಸೊ ಆ ಥರ ಪ್ಲೇಸ್ಗಳೆಲ್ಲ, ಇಲ್ಲಿರ್ತಕ್ಕಂಥ ಪ್ಲೇಸ್ಗಳೆಲ್ಲ ಕವರ್ ಮಾಡ್ತೀನಿ. ತುಂಬ ಅದ್ಭುತವಾಗಿರ್ತದೆ. ಸೊ ಇಲ್ಲಿಗೆ ಬರೋಕ್ಕೆ ತುಂಬ ಜನರ ಒಂದು ಕನಸಾಗಿರ್ತದೆ, ಆದರೆ ಬರೋಕ್ಕಾಗಲ್ಲ. ಸೊ ಕೆಲವರಾದರೆ ಬರ್ತಾರೆ. ಸೊ ಇವತ್ತು ನಿಮಗೆ ಒಂದು ವ್ಲಾಗನ್ನಾದರೆ ಮಾಡ್ತೀನಿ ಈ ಒಂದು ಪ್ಲೇಸಸ್ನ ಬಗ್ಗೆ. ಸೊ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ನಮ್ಮ ಜೊತೆ ಬಂದುಬಿಟ್ಟು ಇವತ್ತು ಒಂದು ಹೀರೋ ಡೆಸ್ಟಿನಿ 125cc ಬೈಕ್ ಆದರೆ ಇದೆ. ಸೊ ಈ ಬೈಕಲ್ಲಾದರೆ ನಾವು ಇವತ್ತು ವ್ಲಾಗ್ ಆದರೆ ಮಾಡ್ತಾಯಿದ್ದೀವಿ. ಯಾರೂ ಇಲ್ಲ ನನ್ನ ಜೊತೆಗೆ. ಭೈರವ ರಾಣಿ ಬಂದುಬಿಟ್ಟು ಈ ಒಂದು ಹೋಟೆಲಲ್ಲಾದರೆ ಒಂದು ಲಾಗ್ ಮಾಡಿದ್ದೀನಿ, ಒಂದು ಲಾಕ್ ಆದರೆ ಹಾಕಿದ್ದೀನಿ. ಯಾಕಂತ ಹೇಳಿದರೆ ಟೆಂಪಲ್ ಒಳಗಡೆಗಾದರೆ ಅಲೋ ಮಾಡಲ್ಲ. ಸೊ ಆ ಕಾರಣದಿಂದ ಇವತ್ತಿನ ನಮ್ಮ ಒಂದು ರೈಡ್ ಬಂದುಬಿಟ್ಟು ಈ ಒಂದು ಡೆಸ್ಟಿನಿ ಬೈಕಲ್ಲಿ ಇವಾಗ ತಾನೇ ಸ್ಟಾರ್ಟ್ ಆಗುತ್ತೆ ರೈಡು. ಸೊ ಬನ್ನಿ ಹೋಗೋಣ. ಭೈರವ ಬಾಯ್ ಬಾಯ್, ರಾಣಿ ಬಾಯ್. ಬೆಳಗ್ಗೆನೆ ದ್ವಾರಕದಲ್ಲಿ ರೈಡ್ ಆದರೆ ಮಾಡ್ತಾಯಿದ್ದೀನಿ ಗೈಸ್. ಸೊ ನಮ್ಮ ಫಸ್ಟ್ ಲೊಕೇಶನ್ ಬಂದುಬಿಟ್ಟು ಜನ್ಮಭೂಮಿ ಗೇಟ್ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿಗಾದರೆ ಹೋಗ್ತಾಯಿದ್ದೀವಿ. ಆಮೇಲೆ ದ್ವಾರಕ ಹತ್ರ ಹೋಗ್ತಾಯಿದ್ದೀವಿ. ಸೊ ಇದು ಬಂದುಬಿಟ್ಟು 2 ಕಿಲೋಮೀಟ್ರ್ ಆದರೆ ಇದೆ. ಸೊ ಗಾಡಿ ಆದರೆ ಆನ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೆ ದ್ವಾರಕದಲ್ಲಿ ರೈಡ್ ಆದರೆ ಮಾಡ್ತಾಯಿದ್ದೀನಿ ಗೈಸ್. ಒಳ್ಳೆ ಸ್ಮೆಲ್ ಆದರೆ ಬರ್ತಾಯಿದೆ ಬೆಳಗ್ಗೆನೆ. ನನ್ನ ಹತ್ರ ಮೋಟೋ ವ್ಲಾಗಿಂಗ್ ಇನ್ಸ್ಟ್ರೂಮೆಂಟ್ಸ್ ಏನೂ ಇಲ್ಲ, ಹಂಗೆ ಕೈಯಲ್ಲಿ ಇಟ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಹೆಲ್ಮೆಟ್ಗೆ ಒಂದು ಹ್ಯಾಂಗರ್ ಹಾಕ್ಸ್ಬೇಕು. ಹೆಲ್ಮೆಟೇ ತಗೊಂಡಿಲ್ಲ ಗೈಸ್, ನಾನು ಮರ್ತೇ ಹೋಗ್ಬಿಟ್ಟೆ. ಸೊ ಇಲ್ಲೇ 2 ಕಿಲೋಮೀಟ್ರ್ ಟೆಂಪಲ್ ಹತ್ರ ಹೆಲ್ಮೆಟ್ ಏನು ಬೇಕಾಗಲ್ಲ ಅನಿಸುತ್ತೆ. ಬನ್ನಿ ಹೋಗಿ ಬಂದುಬಿಡೋಣ. ಟೆಂಪಲ್ಗೆ ಹೋಗ್ಬೇಕಾದ್ರೆ ಹೆಲ್ಮೆಟ್ ಎಲ್ಲಿಡೋದು ಅಂತ ತಲೆನೋವು ಬಂದುಬಿಡುತ್ತೆ ಗೈಸ್. ಇಲ್ಲೇ 2 ಕಿಲೋಮೀಟ್ರ್ ಅಷ್ಟೇ, ಆದರೆ ನಾವು ತಪ್ಪು ಮಾಡ್ತಾಯಿದ್ವಿ. ಹಾಕ್ಕೊಂಡು ಹೋಗಬೇಕು, ಇಂಪಾರ್ಟೆಂಟ್ ಅದು ಹೆಲ್ಮೆಟ್ ಅನ್ನೋದು. ಯಾಕಂದರೆ 2 ಕಿಲೋಮೀಟ್ರಲ್ಲಿ ಏನಾಗ್ತದೋ, 1 ಕಿಲೋಮೀಟ್ರಲ್ಲಿ ಏನಾಗ್ತದೋ ಯಾರಿಗೂ ಗೊತ್ತಿಲ್ವಲ್ಲ. ವಿತಿನ್ 1 ಮಿನಿಟಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಸೊ ಆ ಕಾರಣದಿಂದ ನಾವು ಹೆಲ್ಮೆಟ್ ಅನ್ನೋದು ಮರಿಬಾರ್ದು. ಸೊ ಒಂದು ಪವರ್ ಬ್ಯಾಂಕ್ ಆದರೆ ತೊಗೊಂಡಿದ್ದೀನಿ, ಎಕ್ಸ್ಟ್ರಾ ಬೇಕಾಗ್ತದೆ. ಮತ್ತು ಒಂದು ಕೇಬಲ್ ಆದರೆ ತೊಗೊಂಡೆ ಅಷ್ಟೇ, ಇವತ್ತು ಏನು ತೊಗೊಂಡಿಲ್ಲ. ನೋಡಿ ಎಲ್ಲ ನಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಅದೇ ಇರ್ತವೆ ನನ್ನ ಡಿಕ್ಕಿದಲ್ಲಿ. ಗೈಸ್ ಬೆಳಗ್ಗೆನೆ ನಾನು ಇವತ್ತು ಒಂದು ದೋಸೆ ತಿನ್ಕೊಂಡಾದರೆ ಹೋಗ್ತಾಯಿದ್ದೀನಿ. ಸೊ ಬೆಳಗ್ಗೆ ದೋಸೆ ತಿಂದೆ, ಅದೇ ಥರ ಚಟ್ನಿ ತಿಂದೆ ದೋಸೆಗೆ. ಸೊ ಹೊರಡ್ತಾ ಇದ್ದೀನಿ. ಇಲ್ಲಿಂದ 2 ಕಿಲೋಮೀಟ್ರ್ ಆದರೆ ಇದೆ ಗೈಸ್. ಸೊ ಬನ್ನಿ ಹೋಗೋಣ. ಈ ಕಾರುಗಳಾದರೆ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತವೆ, ತುಂಬ ಟಾರ್ಚರ್ ಕೊಡ್ತವೆ. ನನಗೇನಿಲ್ಲ ಗೈಸ್, ಒಂದು ಹಾರನಾದರೆ ಹೊಡಿಬಾರ್ದು. ಮಥುರಾದಲ್ಲಿ ಬೆಳಗ್ಗೆನೆ ಒಳ್ಳೆ ಸ್ಮೆಲ್ ಆದರೆ ಬರ್ತಾಯಿದೆ ಗುರು. ಒಂದು ಅಗರಬತ್ತಿ ಸಾದರೆ ಅಂಟಿಸಿರ್ತಾರೆ. ಸೊ ಕೃಷ್ಣನ ಒಂದು ಜನ್ಮಭೂಮಿಗೆ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ತುಂಬ ದಿನಗಳಿಂದ ಕನಸಿತ್ತು ಗೈಸ್, ಚಿಕ್ಕ ವಯಸ್ಸಿಂದನೂ ನನಗೆ. ಪೊಲೀಸ್ ಆದರೆ ಇದ್ದಾರೆ. ಪೊಲೀಸ್ ಹಿಡಿದು ಬಿಟ್ರೆ ಅಷ್ಟೇ ಗೈಸ್, ಫೈನ್ ಆದರೆ ಹಾಕ್ತಾರೆ. ಮಂಗಲ ಭವನಿ ಮಂಗಲ ಭವ. ಸೊ ಡೆಲ್ಲಿ ಬಂದುಬಿಟ್ಟು ಇಲ್ಲಿಂದ 144 ಕಿಲೋಮೀಟ್ರ್ ಇದೆ ಅಂತೆ. ವೃಂದಾವನ್ ಬಂದುಬಿಟ್ಟು 13 ಕಿಲೋಮೀಟ್ರ್ ಇದೆ. ಫಸ್ಟು ನಾವು ಕೃಷ್ಣನ ಜನ್ಮಭೂಮಿಗಾದರೆ ಹೋಗ್ಬಿಟ್ಟು ಬಂದುಬಿಡೋಣ. ಸೊ ಜನ್ಮಭೂಮಿಗೆ ಹೋಗ್ಬಿಟ್ಟು ಆಮೇಲೆ ಜನ್ಮಭೂಮಿ ಹತ್ರ ವೀಡಿಯೋ ಮಾಡಿ
ಸೊ ಇಲ್ಲಾದರೆ ನಮ್ಮ ಗಾಡಿ ಪಾರ್ಕಿಂಗ್ ಮಾಡಿದ್ವಿ. ಸೊ ಎಲ್ಲೂ ಪಾರ್ಕಿಂಗೇ ಸಿಗಲಿಲ್ಲ ಗೈಸ್. ಹೋಗ್ತಾಯಿದ್ರೆ ಪೊಲೀಸವರೆಲ್ಲ ಬೈತಾಯಿದ್ರು. ಸೊ ಆ ಕಾರಣದಿಂದ ಇಲ್ಲಾದರೆ ಪಾರ್ಕ್ ಮಾಡಿದ್ವಿ. ಸೊ ಇಲ್ಲಿ ಚಾರ್ಜ್ ಅದೇ ತೊಗೊತಾ ಇದ್ದಾರೆ. कितना भाई? 50 रुपया पार्किंग के लिए? एक दिन के लिए 50 क्या? 4 घंटे 4 ಗಂಟೆಗೆ 50 ರೂಪಾಯಿ ಅಂತ ಗುರು. ಎಲ್ಲೂ ಪಾರ್ಕಿಂಗ್ ನೋಡಿಲ್ಲ ನಾನು. ಬ್ಯಾಂಗ್ಳೂರಲ್ಲೇ ಇಲ್ಲ ಇಷ್ಟೊಂದು ಪಾರ್ಕಿಂಗು. ಸೊ 50 ರೂಪಾಯಿ ಅಂತೆ. हाँ दे दो. फ़ोन पे है ना? स्कैनर ऑनलाइन? कैश नहीं ऑनलाइन करवा ली भैया इनके 50 रुपये. ಸೊ ನೋಡ್ಬೋದು 50 ರುಪೀಸ್ ಅಂತೆ. ಪಾರ್ಕಿಂಗ್ಗೋಸ್ಕರ ಏನಕ್ಕಪ್ಪ ಇಷ್ಟೊಂದು ಒದ್ದಾಡಿದೆ ಅಂತ ಹೇಳಿದರೆ ಗೈಸ್, ಲಾಸ್ಟ್ ಟೈಮು ನಾನು ಮುಂಬೈಯಲ್ಲಿ ನೋಡ್ತಾ ಇದ್ದೆ. ಸೊ ಅವರು ಅಲ್ಲಿ ಆಟೋನಾದರೆ ಪಾರ್ಕ್ ಮಾಡಿಬಿಟ್ಟು ಹೋಗಿದ್ದಾರೆ. ಗಾಡಿ ಆಟೋನ ಒಂದು ಪೊಲೀಸವ್ರು ಬಂದುಬಿಟ್ಟು ಒಂದು ಟ್ರಕ್ಕಲ್ಲಿ ಹಾಕ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಯಾವತ್ತೂ ಪಾರ್ಕಿಂಗ್ ಎಲ್ಲಿರ್ತದೋ ಅಲ್ಲೇ ಒಂದು ಪಾರ್ಕ್ ಮಾಡಬೇಕು ನಾವು. ಸೊ ನೋಡಿ ಗೈಸ್, ಇಲ್ಲಿ ಬಂದಿದ ತಕ್ಷಣ ನಿಮ್ಗೆ ಇಲ್ಲಾದರೆ ಇದು ಕಾಣಿಸುತ್ತೆ, ದೊಡ್ಡದು ಒಂದು ಪೂಲ್ ಆದರೆ ಕಾಣಿಸುತ್ತೆ. ಇದು ಬಂದುಬಿಟ್ಟು ಒಂದು ಕೃಷ್ಣಾಷ್ಟಮಿಗಾದರೆ ನೀರು ಫುಲ್ ಮಾಡ್ತಾರೆ. I can hear the demons call when they do what they do. And now I feel like taking off, find a place with a view. The pain is never gonna stop if it's controlling you. ಗೈಸ್, ಮೊಬೈಲ್ ಅಲೋ ಮಾಡ್ತಾ ಇಲ್ಲ ಗೈಸ್. ಇಲ್ಲಿಗಾದರೆ ಬಂದಿದೆ. ಸೊ ನಿಮ್ಗೆ ಔಟ್ ಸೈಡಿಂದನೇ ತೋರಿಸ್ಬೋದು ಅಷ್ಟೇ. ಸೊ ಎಲ್ಲೂ ನಿಮಗೆ ಒಂದು ಮೊಬೈಲ್ಸ್ ಅನ್ನೋದು ಅಲೋ ಮಾಡಲ್ಲ. ಯಾವುದು ಮೈನ್ ಟೆಂಪಲ್ಸ್ ಇರ್ತವೆ, ಸೊ ಎಲ್ಲೂ ಅಲೋನೇ ಮಾಡಲ್ಲ ಮೊಬೈಲ್ಸು. ಸೊ ಅದಕ್ಕೋಸ್ಕರ ಒಂದು ಲಾಕರ್ ರೂಮ್ಗಾದರೆ ಬಂದಿದ್ದೀನಿ. ಸೊ ನೋಡ್ಬೋದು, ಇಲ್ಲಾದರೆ ಇದೆ ಮುಂದೆ ಲಾಕರ್ ರೂಮು. ಇಲ್ಲೇ ಸ್ಲಿಪ್ಪರ್ಸು ಮತ್ತು ಮೊಬೈಲ್ಸು ಕ್ಯಾಮ್ರಾಸ್ ಎಲ್ಲ ತೊಗೊಂಡ್ಬಿಡ್ತಾರೆ. ಸೊ ಅಷ್ಟು ದೂರದಿಂದ ಇನ್ನೇನಕ್ಕೆ ಬಂದಿದ್ದೀವಿ ಗೈಸ್. ತುಂಬ ನೋವಾದರೆ ಆಗುತ್ತೆ ಈ ಥರ ಆದರೆ. ಸೊ ಬ್ಯಾಗು ಎಲ್ಲ ತೊಗೊಂಡ್ಬಿಡ್ತಾರೆ ಇಲ್ಲಿ. ಬೈಕ್ ಕೀಸ್ ಕೂಡ ತೊಗೊಂಡ್ಬಿಡ್ತಾರೆ. ಸೊ ನೋಡ್ಬೋದು, ಇಲ್ಲಾದರೆ ಇದೆ ಲಾಕರ್ ರೂಮು. ಇಲ್ಲಿ ಕೊಟ್ಬಿಟ್ಟು ನಾವು ಹೋಗಬೇಕು. ಇವರೇ ನಮಗೆ ಬಟನ್ ಅಂದರೆ ಇಟ್ಟಿದ್ದು ಇವತ್ತು. ಸೊ ಇಲ್ಲಿಗಾದರೆ ಬಂದಿದ್ದೀವಿ. ಸೊ 50 रुपीस ನನ್ನ ಹತ್ರ ಕ್ಯಾಶ್ ಇಲ್ಲ ಗೈಸ್, ಅದಕ್ಕೋಸ್ಕರ फ़ोन पे ಮಾಡಿದ್ದೀನಿ. उनको क्या हूँ 50 रुपया आपसे ले लो, ठीक है? हाँ ठीक है ले लो. ಸೊ ನೋಡಿದ್ರೆ ಗೈಸ್ ಯಾವ ಥರ ಇದ್ದೀನಿ ಇವಾಗ ನಾನು. ಸೊ ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಒಂದು ಬೊಟ್ಟಾದರೆ ಇಟ್ಕೊಂಡಿದ್ದೀನಿ. ತುಂಬ ದಿನಗಳಾದರೆ ಆಗಿಬಿಡ್ತು. ಸೊ 50 रुपीस ಗೈಸ್, 50 ರೂಪಾಯಿದು. ಈ ಥರ ಆರಾಮಾಗಿ ನಾನು ಕೂಡ ಇಲ್ಲಿ ಬೊಟ್ಟು ಇಟ್ಕೊಂಡು ಹೋಗ್ತೀನಿ. ಆರಾಮಾಗಿ ಒಂದು 10 ಹಿಡಿದ್ರೆ ಸಾಕು. 500 रुपीस ಆದರೆ ಮಾಡ್ಕೊತೀನಿ. ಸೊ ತುಂಬ ಸಂತೋಷ ಆಗ್ತಾಯಿದೆ. ಒಂದು ಪುಣ್ಯವಂತನೇ ಅನ್ಬೇಕು ನಾನು ಇಲ್ಲಿಗೆ ಬಂದಿರೋದಕ್ಕೆ. ಸೊ ತುಂಬ ಕನಸಾದರೆ ಇತ್ತು ಮೊದಲಿಂದನೂ ಇಲ್ಲಿಗೆ ಬರಬೇಕು ಅಂತೇಳ್ಬಿಟ್ಟು. ಸೊ ಬಂದಿದ್ದೀನಿ. ಈ ಒಂದು ಜನ್ಮ ಧನ್ಯ ಆಯ್ತಾನೆ ಅಂತಲೇ ಹೇಳಬೇಕು. ಸೊ ಈ ಒಂದು ಜನ್ಮ ಧನ್ಯ ಆಯಿತು ಅಂತಲೇ ಹೇಳಬೇಕು. ತುಂಬ ಸಂತೋಷ ಆದರೆ ಆಯಿತು. ಒಳಗಡೆ ಅಂತ ಫೀಲ್ಸ್ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಆ ಒಂದು ಸ್ಮೆಲ್ ಆಗಿರ್ಬೋದು. ಕೃಷ್ಣ ಹುಟ್ಟಿದತಕ್ಕಂಥ ಒಂದು ಪ್ಲೇಸ್ಗೆ ಹೋದೆ, ಅವ್ರ ಮನೆಗೆ ಹೋಗಿದ್ದೆ, ಜನ್ಮಿಸಿರ್ತಕ್ಕಂಥ ಸ್ಥಳ. ಸೊ ಚೆನ್ನಾಗಿತ್ತು. ಸೊ ಇಲ್ಲಿಂದ ಆದರೆ ನಾವು ನೆಕ್ಸ್ಟು ಗೋಕುಲಕ್ಕಾದರೆ ಹೋಗ್ತಾಯಿದ್ದೀವಿ. ಸೊ ಇವಾಗ ನಾವು ಒಂದು ಕೃಷ್ಣನ ಜನ್ಮಸ್ಥಳದಲ್ಲಾದರೆ ಇದ್ದೀವಿ, ಕೃಷ್ಣ ಜನ್ಮಭೂಮಿದಲ್ಲಾದರೆ ಇದ್ದೀವಿ. ಸೊ ಇಲ್ಲಿಂದ ನಾವು ವೃಂದಾವನ್ಗಾದರೆ ಹೋಗ್ತಾಯಿದ್ದೀವಿ. ಇವಾಗ ಒಂದು ಬೃಂದಾವನ ಬಂದುಬಿಟ್ಟು 9 ಕಿಲೋಮೀಟ್ರ್ ಆದರೆ ಇದೆ ಇಲ್ಲಿಂದ. ಸೊ ಹೋಗೋಣ ಬನ್ನಿ. ರೈಡ್ ಆದರೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಬೈಕ್ ಆದರೆ ತೊಗೊಂಬಂದೆ, ಪಾರ್ಕಿಂಗಲ್ಲಿ ಇದ್ದಿದ್ದು. ಸೊ ಜನ ನೋಡ್ಬೋದು, ಇದೇ ಗೈಸ್ ಒಂದು ಕೃಷ್ಣ ಜನ್ಮಭೂಮಿ. ಸೊ ಇಲ್ಲಿಂದ ಆದರೆ ಹೊರಡ್ತಾ ಇದ್ದೀವಿ. ತುಂಬ ಜನ ಬಂದಿರ್ತಾರೆ ಗುರು, ಯಾವ ಸ್ಟೇಟಿಂದ ಬಂದಿರ್ತಾರೋ ಇಲ್ಲಿಗೆ ನೋಡೋಕ್ಕೆ. ಸೊ ಬನ್ನಿ ಇಲ್ಲಿಂದ ಆದರೆ ಹೋಗೋಣ. ನನಗೆ ಜನ್ಮ ಧನ್ಯ ಆಯಿತು ಅನ್ನಿಸ್ತಾ ಇದೆ, ಸಾಕು ಅಷ್ಟು. ಗೂಗಲ್ ಮ್ಯಾಪ್ ಹಾಕ್ಕೊಂಡ್ಬಂದಿದ್ದೆ ಗುರು. ಸೊ ಇಲ್ಲಿ ರೋಡೇ ಕಾಣಿಸ್ತಾ ಇಲ್ಲ, ರೋಡೇ ಇಲ್ಲ ಇಲ್ಲಿ. ರೋಡ್ ಆದರೆ ಬಂದಾಗ್ಬಿಟ್ಟಿದೆ. ಸೊ ನೋಡ್ಬೋದು ಇಲ್ಲಿ ಯಾವ ಥರ ಮಣ್ಣೆಲ್ಲ ಹಾಕ್ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು. ಸೊ ಆ ಕಡೆ ತೋರಿಸ್ತಿದೆ ಮ್ಯಾಪು, ಅಲ್ಲಿ ರೋಡೇ ಇಲ್ಲ. ಸೊ ಇವಾಗ ನಾವು ಬಂದುಬಿಟ್ಟು ಮೇಡಮ್ ಅವರಾದರೆ ಹೇಳಿದ್ರು, ಸೊ ಆ ಕಡೆಯಿಂದ ಹೋಗ್ಬೇಕಂತೆ ನಾವು.
ಸೊ ಇನ್ನೊಂದು ರೋಡ್ ಇದೆ ಅಂತೆ, ವೃಂದಾವನ್ಗಾದರೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಸೊ ಬನ್ನಿ. ಅದಕ್ಕೆ ಗೈಸ್ ಗೂಗಲ್ನ ನಂಬ್ಕೊಂಡು ಹೋಗ್ಬಾರ್ದು, ಯಾವತ್ತೂ ಲೋಕಲ್ ಲೈಟ್ಸ್ನ ಕೇಳ್ಕೊಂಡೋಗಿ ಎಲ್ಲಾದರೂ ಹೋಗ್ಬೇಕಂದ್ರೆ. ಸೊ ಬನ್ನಿ. ಇಲ್ಲಿ ಸ್ವಲ್ಪ ಕ್ಲೀನ್ನೆಸ್ ಕಡಿಮೆ ಇದೆ ಗೈಸ್, ಸ್ವಲ್ಪ ಕ್ಲೀನ್ನೆಸ್ ಮೇಲೆ ಇದು ಮಾಡಬೇಕು, ಫೋಕಸ್ ಮಾಡಬೇಕು. ಕ್ಲೀನೇ ಇಲ್ಲ ಗೈಸ್, ಇಲ್ಲಿ ತುಂಬ ನೀರು ಒಂದು ಆ ಕಾಲುವೆಗಳಲ್ಲಿ ಎಲ್ಲ ಬರ್ತಾಯಿದೆ ನೀರು. ಸ್ವಲ್ಪ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ರೆ ಸಕ್ಕತ್ತಾಗಿರ್ತದೆ. ರೋಡ್ ನೋಡಿ ಗೈಸ್ ಎಷ್ಟೊಂದು ಅದ್ಭುತವಾಗಿದೆಯೋ, ಯಾವ ಥರ ಇದೆಯೋ. ವೃಂದಾವನ್ಗಾದ್ರೆ ಹೋಗ್ತಾಯಿದ್ವಿ, ವೃಂದಾವನಿಂದ ಲಾಸ್ಟ್ ಗೋಕುಲ ಗೈಸ್. ನೋಡಿ ಗೈಸ್ ಬೃಂದಾವನಕ್ಕೆ ಹೋಗೋ ರೋಡ್ ಆದರೆ ಯಾವ ಥರ ಇದೆಯೋ. ಸೊ ಇವಾಗ ಟೈಮ್ ಬಂದುಬಿಟ್ಟು 2 ಗಂಟೆ ಆದರೆ ಆಗ್ತಾಯಿದೆ. ಸೊ ನಾನು ಒಂದು ವೃಂದಾವನ್ ಗೋಕುಲದಲ್ಲಾದರೆ ಇದ್ದೀನಿ. ಸೊ ಗೋಕುಲ ಅಂತ ಹೇಳ್ಬಿಟ್ಟು ಒಂದು ಟೆಂಪಲ್ ಆದರೆ ಇದೆ ಇಲ್ಲಿ. ಸೊ ಸುಮಾರು 1.5 ಗಂಟೆ ಆಯ್ತು ಗೈಸ್ ಅಲ್ಲಿಂದ ಇಲ್ಲಿಗೆ ಬರೋಷ್ಟೊಳಗಡೆ. ಸೊ ನೀವು ನೋಡ್ಬೋದು ಇದೇ ಒಂದು ಗೋಕುಲು. ನಾನು ಸುತ್ತಾಕೊಂಡು ಬಂದೆ, ಇಲ್ಲಿ ಒಂದು ಶಾರ್ಟ್ಕಟ್ ಬೇರೆ ಇತ್ತು, ನಮ್ಮ ಗಾಡಿನಾದರೆ ತೊಗೊಂಬಂದಿದ್ವಿ. ಬನ್ನಿ ಒಳಗಡೆಕಾದರೆ ಹೋಗೋಣ. ಸೊ ಇಲ್ಲೊಬ್ಬರು ಸರ್ ಆದರೆ ಕೂತ್ಕೊಂಡಿದ್ರು ಔಟ್ಸೈಡು. ಸೊ ಅವರು ಸರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಹೂವುಗಳಾದರೆ ತೊಗೊಂಡೋಗಿ ದೇವಸ್ಥಾನಕ್ಕೆ ಅಂತ ಹೇಳಿದ್ರು. ಹೂವನ್ನಾದರೆ ಅಮೌಂಟ್ ಆದರೆ ತೊಗೊಂಡಿಲ್ಲ, ಅವ್ರು 2 ಆದರೆ ಕೊಟ್ಟರು, ಆಮೇಲೆ ಕೊಡಿ ಅಂತ ಹೇಳ್ತಾರೆ ಅಮೌಂಟನ್ನು. ಸೊ ದೇವ್ರಿಗೆ ತೊಗೊಂಡೋಗ್ಬೇಕತ್ತೆ, ತುಂಬ ಜನ ತೊಗೊತಾ ಇರ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಒಂದು ತೊಗೊಂಡೋಗ್ತಾಯಿದ್ವಿ. ಆಗದೆ ತಾವು ಟೆಂಪಲ್ಗೆ ಜಾಕೆ. ಸೊ ನನ್ನ ಫೋನ್ ಆದರೆ ಸ್ವಿಚ್ ಆಫ್ ಆಗೋದೆ ಗೈಸ್, ಅದಕ್ಕೋಸ್ಕರ ಒಂದು ಪೇಮೆಂಟ್ ಮಾಡೋಕ್ಕೂ ಆಗ್ತಾಯಿಲ್ಲ. ಸೊ ಒಳಗಡೆಕಾದರೆ ಹೋಗೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ಇವಾಗ ನಾನು ಒಂದು ಗೋಕುಲಕ್ಕಾದರೆ ಬಂದಿದ್ದೀನಿ. ನೋಡ್ಬೋದು ಎಷ್ಟೊಂದು ಜನ ಆದರೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿ ಫೆರಿ ಕೂಡ ಇರ್ತದೆ ನಿಮಗೆ, ವಾಟ್ರಲ್ಲಿ ಔಟ್ಸೈಡ್ ಆ ಕಡೆಯಿಂದ ಈ ಕಡೆ ಹೋಗ್ಬೋದು. ಸೊ ನೋಡಿ ಗೋಕುಲದಲ್ಲಿ ಒಳಗಡೆಗೆ ಬಂದಿದ ತಕ್ಷಣ ನಿಮ್ಗೆ ಈ ಥರ ಕಾಣಿಸುತ್ತೆ. ಮಂದಿರ ಕೈಸೆ ಜನ. ಸೊ ನೋಡಿ ಗೈಸ್, ಒಳ್ಳೆ ಪಾಸಿಟಿವಿಟಿ ಆದರೆ ಕಾಣಿಸ್ತಾ ಇದೆ ಇಲ್ಲಿ ನನಗೆ. ಮೈಂಡ್ ಒಂಥರ ಕೂಲಾಗಿದೆ ಇವಾಗ, ಒಂಥರ ಪಾಸಿಟಿವ್ ಆಗಿದ್ದೀನಿ, ಪಾಸಿಟಿವಿಟಿ ಅದೇ ಥರ ಕಾಣಿಸ್ತಿದೆ. ನೋಡಿ ಗೈಸ್ ನಾನು ಬೊಟ್ಟನ ಮಾರ್ನಿಂಗ್ ಅವ್ರು ಯಾವ್ದಾರು ಇಟ್ಟಿದ್ದು ಹಂಗೆ ಇದೆ ಇನ್ನು. ಗೋಕುಲ ಒಳಗಡೆಕಾದ್ರೆ ಬಂದ್ಬಿಟ್ಟು ಗೈಸ್ ನಾವು. ಸೊ ಕೃಷ್ಣ ಚಿಕ್ಕ ವಯಸ್ಸು ಇರ್ಬೇಕಾದ್ರೆ ಈ ಒಂದು ಜಾಗದಲ್ಲಿ ಆಟ ಆಡ್ತಾ ಇದ್ದ. ಸೊ ತನ್ನ ತಾಯಿ ದೇವಕಿಯ ಒಂದು ಜೊತೆ ಇಲ್ಲಿ ಆಟ ಆಡ್ತಾ ಇದ್ದ ಕೃಷ್ಣ. ಮತ್ತೆ ಅದೇ ತರ ಒಂದು ಬೆಣ್ಣೆಯನ್ನ ಕದ್ದು ಬಿಟ್ಟು ತಿಂತಾ ಇದ್ದ. ಸೊ ಇದೇ ಪ್ಲೇಸ್ ಅಲ್ಲಿ ಗೋಕುಲದಲ್ಲೇ. ಸೊ ಇವಾಗ ಕೂಡ ಕೃಷ್ಣ ಎಲ್ಲಿದ್ದಾನಪ್ಪ ಅಂತ ಹೇಳಿದ್ರೆ ಗೋಕುಲದಲ್ಲೇ ಇದ್ದಾರೆ ಅಂತ ತುಂಬಾ ಜನ ಆದ್ರೆ ನಂಬಿಕೆ. ಸೊ ಹೌದು ಗೈಸ್, ಕೃಷ್ಣ ಇವಾಗ ಗೋಕುಲದಲ್ಲೇ ಇದ್ದಾನೆ. ಸೊ ಅದಕ್ಕೋಸ್ಕರ ಗೋಕುಲ ಒಳಗಡೆ ಕಾದ್ರೆ ಹೋಗ್ತಾ ಇದೀವಿ. ಸೊ ನೋಡಿ ಗೈಸ್ ಎಷ್ಟೊಂದು ಅದ್ಭುತವಾಗಿದೆ ಹಳೇ ಕಟ್ಟಡಗಳು ಗೈಸ್. ಸ್ವಲ್ಪ ರಿನೋವೇಷನ್ ಆದ್ರೆ ಮಾಡಿದ್ದಾರೆ. ನನಗೆ ಇಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ಎಷ್ಟೊಂದು ದಿನಗಳಿಂದ ಕನಸಿತ್ತು ಗೈಸ್. ನನ್ನ ಜನ್ಮ ಧನ್ಯ ಆಯ್ತು ಅಂತಾನೆ ಹೇಳ್ಬೇಕು. ಸೊ ಇಷ್ಟು ದಿನಗಳಿಗೆ ಅದು ನೆರವೇರಿದೆ. ಸೊ ಸ್ಲಿಪ್ಪರ್ಸ್ ಆದ್ರೆ ಒಳಗಡೆ ಇಡಬೇಕು. ಸೊ ಇವಾಗ ತಾನೇ ಒಳಗಡೆ ಎಂಟರ್ ಆಗ್ತಾ ಇದೀವಿ ನೋಡಿ. ಇದೇ ಒಂದು ಗೋಕುಲ ಒಳಗಡೆ ಕಾದ್ರೆ ಬಂದಿದ್ವಿ. ಸೊ ಇದೇ ಜಾಗದಲ್ಲಿ ಕೃಷ್ಣ ಆಟ ಆಡ್ತಾ ಇದ್ದಿದ್ದು, ಬೆಳೆದಿದ್ದೆಲ್ಲ ಇದೇ ಜಾಗದಲ್ಲಿ ಕೃಷ್ಣ. ಸೊ ನೋಡಿ ಇದೆಲ್ಲ ಪ್ಲೇಟ್ಸ್ ಮೇಲೆ ಏನಪ್ಪ ಇದು ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ದಾನಿಗಳು. ಆ ವಾಲ್ ಪ್ಲೇಟ್ಸ್ ಮೇಲೆ ಹಾಕಿರೋದೆಲ್ಲ ಒಂದು ದಾನಿಗಳು, ಯಾರ್ಯಾರು ದಾನ ಮಾಡಿದಾರೋ ಅದೆಲ್ಲ ಬಂದ್ಬಿಟ್ಟು ಗುಜರಾತಿ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ನಮ್ಗೆ ಅರ್ಥ ಆಗಲ್ಲ ಅದು. ನೋಡಿ ಹೆಸರುಗಳೆಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ನಾನು ಮೊದಲು ಯಾವುದೋ ವಚನಗಳು, ಕೃಷ್ಣನ ವಚನಗಳು, ರಾಮಲೀಲೆ ಅನ್ಕೊಂಡ್ಬಿಟ್ಟಿದೆ. ಸೊ ಆ ಥರ ಅಲ್ಲ ಅದು. ಒಂದು ದಾನಿಗಳು ಯಾರ್ಯಾರು ದಾನ ಮಾಡಿದಾರೋ ಈ ಒಂದು ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋಕ್ಕೆ, ಮತ್ತೆ ಅದೇ ಥರ ಊಟಕ್ಕೆ ಯಾರ್ಯಾರು ಸಹಾಯ ಮಾಡ್ತಾರೋ ಅವ್ರ ಹೆಸರುಗಳೆಲ್ಲ ಅದರಲ್ಲಿ ಆಗ್ತಾ ಇರ್ತಾರೆ. ಮತ್ತೆ ನೋಡಿ ಗೈಸ್ ಇಲ್ಲೇ ನಿಮ್ಗೆ ಮುಂದೆ ಕಾಣಿಸ್ತಾ ಇದೆ ನೋಡಿ ಒಂದು ಕೃಷ್ಣ ಇದ್ದಿದ್ದಕ್ಕಂಥ ಒಂದು ಕೊಠಡಿಗಳಿವೆಲ್ಲ. ಸೊ ಕೃಷ್ಣನು ಬೆಳೆದಿರ್ತಕ್ಕಂತಹ ಒಂದು ಕೊಠಡಿಗಳು. ಸೊ ನೋಡ್ಬೋದು ಯಾವ ಥರ ಇದೆ, ಎಷ್ಟೊಂದು ಅದ್ಭುತವಾಗಿದೆಯೋ. ಇದೆಲ್ಲ ವಿಡಿಯೋ ಮಾಡ್ಬೋದು ಗೈಸ್, ಎಲ್ಲೂ ರಿಸ್ಟ್ರಿಕ್ಟೆಡ್ ಅಂತ ಏನು ಹಾಕಿಲ್ಲ.
ಸೊ ಏನಾದರೂ ರಿಸ್ಟ್ರಿಕ್ಟೆಡ್ ಇದ್ದರೆ ನಮಗೆ ತೊಂದರೆ ಆಗ್ತದೆ. ಪೊಲೀಸ್ ಅವ್ರು ಕಿತ್ಕೊಂಡ್ಬಿಟ್ಟು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಡ್ತಾರೆ. ಸೊ ಇದು ಕೂಡ ನೋಡಿ, ಒಂದು ಕೃಷ್ಣನಿಗೆ ಒಂದು ಇದಿತ್ತಲ್ವಾ, ಒಂದು ಬಾಲ್ಯದಲ್ಲಿ ಕೂದಲನ್ನು ಕೊಟ್ಟಿರ್ತಕ್ಕಂಥ ಜಾಗ ಇದು. ಈ ಒಂದು ಪ್ಲೇಸು ಇಲ್ಲಿ ವಿಡಿಯೋ ತೆಗಿಯೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಬ್ಲರ್ ಆಗ್ತಾ ಇದೆ, ಒಂದು ಸ್ವಲ್ಪ ಕ್ಷಮಿಸಿ. ಯಾಕಂತ ಹೇಳಿದ್ರೆ ಅವರು ವೀಡಿಯೋ ತೆಗಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ನಾನು ಕ್ಯಾಮ್ರಾನ ಕೆಳಗಡೆ ಇಟ್ಕೊಂಡು ಹಂಗೆ ಇಟ್ಕೊಂಡಿದ್ದೀನಿ. ಸೊ ನೋಡಿ ಯಾವ ಥರ ಇದೆಯೋ. ಅವರೇ ಹೇಳಿದ್ದು ನನಗಿದು ಕೃಷ್ಣನಿಗೆ ಒಂದು ಬಾಲ್ಯದಲ್ಲಿ ಕೂದಲನ್ನು ಕೊಟ್ಟಿರ್ತಕ್ಕಂಥ ಜಾಗ ಇದು. ನೋಡಿದ್ರ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಪೂಜೆ ಅರ್ಚನೆಗಳು ಕೂಡ ಮಾಡಿಸ್ತಾ ಇರ್ತಾರೆ. ಅದಕ್ಕೆ ಸಪ್ರೇಟಾಗಿ ದುಡ್ಡಾದರೆ ತಗೊತಾರೆ. ನಾನು ಯಾವುದೇ ಥರದ ಅರ್ಚನೆಗಳಂತೂ ಮಾಡಿಸಿಲ್ಲ. ನಮಗೆ ಆ ಹೂವು ತೊಗೊಂಬಂದಿದ್ವಲ್ಲ, ಸೊ ಆ ಹೂವನ್ನಾದರೆ ಇಲ್ಲಾದರೆ ಕೊಟ್ಟೆ. ನಾನು ಕೊಟ್ಬಿಟ್ಟು ನನ್ನ ಹೆಸರಾದರೆ ಹೇಳಿದೆ. ಅವರು ನನ್ನ ಹೆಸರು ಹೇಳ್ಬಿಟ್ಟು ಕ್ಷೇಮ ಆಗಲಿ ಅಂತ ದೇವ್ರ ಹತ್ರ, ಕೃಷ್ಣನ ಹತ್ರ ಒಂದು ಮಂತ್ರ ಆದರೆ ಹೇಳಿದ್ರು. ಸೊ ಕೃಷ್ಣನ ದೇವಸ್ಥಾನದಲ್ಲಿ ಕೂಡ ಇಂಡಿಯಾ ಮ್ಯಾಪ್ ಆದರೆ ಕಾಣಿಸುತ್ತೆ. ಸೊ ಅವ್ರು ಕೇಳಿದೆ ನಾನು ಅದೇನು ಅಂತ ಹೇಳ್ಬಿಟ್ಟು. ಸೊ ಅವರು ದಾನಿಗಳ ಹೆಸರು ಅಂತ ಹೇಳಿದ್ರು. ತುಂಬ ಅದ್ಭುತವಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಆದರೆ ಆಯಿತು. ಕಂಪ್ಲೀಟ್ ಎಲ್ಲ ಒಂದು ಗುಜರಾತಿ ಭಾಷೆದಲ್ಲಾದರೆ ಇರ್ತದೆ, ಅಂದರೆ ಹಿಂದಿನೇ ಸ್ವಲ್ಪ ಮಿಕ್ಸ್ ಆಗಿರ್ತದೆ, ಗುಜರಾತಿ ಭಾಷೆ ಕನ್ವರ್ಟ್ ಆಗಿರ್ತದೆ. ಕೆಳಗಡೆ ಕೂಡ ಪ್ಲೇಟ್ಸ್ ಕೆಳಗಡೆ ಕೂಡ ಅವ್ರ ಹೆಸರುಗಳನ್ನ ಹಾಕಿದ್ದಾರೆ. ನನಗೆ ಕೆಳಗಡೆ ಹಾಕಿದ್ದು ಅಷ್ಟೊಂದು ಇಷ್ಟ ಆಗಲಿಲ್ಲ, ಮೇಲೆ ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತು. ಯಾಕಂದರೆ ಅವ್ರ ಹೆಸರುಗಳನ್ನ ನಾವು ತುಳಿಬಾರ್ದು, ಸೊ ಅದು ತಪ್ಪಾಗ್ತದೆ ಅಂತ ನನ್ನ ಒಂದು ಅನುಭವ, ಒಂದು ಅಭಿಪ್ರಾಯ ಅಷ್ಟೇ. ಇಲ್ಲಿ ನೋಡಿ ಗಾಯ್ಸ್, ಎಷ್ಟೊಂದು ಅದ್ಭುತವಾಗಿದೆಯೋ ನೇಚರು. ಆಗಿನ ಕಾಲದಲ್ಲಿ ಕೃಷ್ಣ ಇಲ್ಲಿಂದ ಎಲ್ಲ ನೋಡ್ತಾ ಇದ್ನ. ರಿಯಲಿ ಕೃಷ್ಣ ಇರ್ತಕ್ಕಂಥ ಪ್ಲೇಸಲ್ಲಿ ನಾನು ಇದೀನಿ. कृष्ण भगवान मनोकामना पूरा करना, सुख शांति देना, सद्बुद्धि देना, भक्ति। क्या नाम है तुम्हारा? सुमन। ಇಲ್ಲಿ ನೋಡಿ ಗೈಸ್, ಶ್ರೀಕೃಷ್ಣನ ತಾಯಿ ದೇವಕಿಯ ಒಂದು ಜೊತೆ ಆಟ ಆಡ್ತಾ ಇರತಕ್ಕಂತಹ ಒಂದು ಕೊಠಡಿ ಇದು. ಸನ್ನಿವೇಶ ಆದರೆ ನಿಮ್ಗೆ ತೋರಿಸ್ತಾ ಇದ್ದಾರೆ ಗೈಸ್. ಇವ್ರದ್ದು ಬೋಟಲ್ಲಿ ಇನ್ನೂ ಬೋಣಿನೇ ಆಗಿಲ್ವಂತೆ. ಸೊ ಅದಕ್ಕೋಸ್ಕರ ನಾವೇ ಬೋಣಿ ಮಾಡ್ತಾ ಇದ್ದೀವಿ. ಸೊ ಬೆಳಗ್ಗಿನಿಂದ ಯಾರೂ ಬಂದೇ ಇಲ್ವಂತೆ ಅವ್ರ ಬೋಟಲ್ಲಿ. ಸೊ ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ಹೀಗೆ ಚಲೋ. ಸೊ ಅವರು ಬೋಣಿ ಆಗಿಲ್ವಂತೆ ಬೆಳಗ್ಗಿನಿಂದ, ನಾವೇ ಮಾಡೋಣ ಪಾಪ. ಇಲ್ಲಾದರೆ ಇದು ಬೋಟಲ್ಲಾದರೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಚಪ್ಪಲ್ ಲಗನ ನೈ, ಚಪ್ಪಲಿ ಇಲ್ಲೇ ಬಿಡಬೇಕು ಅಂತ ಹೇಳಿದ್ರು. ಸೊ ಇಲ್ಲೇ ಬಿಟ್ಟಿದ್ದೀನಿ. ಸೊ ಇಲ್ಲಿ ಬೋಟಲ್ ಆದರೆ ಬಂದಿದ್ದೀನಿ. ಸೊ ಸೀಟ್ ಇದರ್ ಬೈಟು ಇದರ್ ಬೈಟ್ ಸಿಕ್ತೆ. ನಾನು ಒಬ್ಬನೇ ಗುರು, ಯಾರೂ ಇಲ್ಲ ಇದ್ರೆ. ನಾನು ಆ್ಯಕ್ಚುಲಿ ಬಂದುಬಿಟ್ಟು ಇದನ್ನು ಎಂಜಾಯ್ ಮಾಡೋಕ್ಕೋಸ್ಕರ ಬಂದಿಲ್ಲ ಬೋಟಲ್ಲಿ. ಸೊ ಅವರಿಗೆ ಬೋಣಿ ಮಾಡೋಕ್ಕಂತೇಳ್ಬಿಟ್ಟೆ ಬಂದೆ. ಅವ್ರಿಗೆ ಏನಾದರೂ ಅಮೌಂಟ್ ಸಿಗಲಿ ಅಂತೇಳ್ಬಿಟ್ಟೆ ಬಂದೆ ಈ ಒಂದು ಬೋಟಲ್ಲಿ. ಸೊ ಅವ್ರ ಫೇಸ್ ಮೇಲೆ ಸ್ವಲ್ಪ ಕಳೆ ಆದರೆ ಬಂತು ಇವಾಗ. ತುಂಬ ನೋವಾದರೆ ಆಯಿತು. ಇಲ್ಲೇ ಚಿಕ್ಕದಾಗ ಒಂದು ರೌಂಡ್ ಆದರೆ ಮಾಡಿ ನಾವು ಬರ್ತಾ ಇದ್ದೀವಿ. ಸೊ ಸರಿ ಬನ್ನಿ ಹೋಗೋಣ. ರಾಣಿ ಭೈರವ ಏನು ಮಾಡ್ತಿದ್ದಾರೆ ಅಂತ ಭಯ. ಅವ್ರು ಇನ್ನೂ ಲಾಂಗರ್ ಹೋಗ್ತೀನಿ ಅಂತ ಹೇಳಿದ್ರು. ಸೊ ಬೇಡ ಅಂತ ನಾನೇ ಹೇಳಿದೆ. ಸೊ ಎಲ್ಲ ಆಗೋಯ್ತು. ಇವ್ರ ಹತ್ರ ಒಂದು ಹೂವುಗಳು ತಗೊಂಡಿದ್ವಲ್ಲ, ಸೊ ಅದಕ್ಕೆ ಅಮೌಂಟ್ ಕೊಡೋಣ ಅಂತ ಬಂದಿದೆ. ಸೊ ಕೇಳಿದೆ, ಈ ಹೂವು ಬಂದುಬಿಟ್ಟು 300 ರುಪೀಸ್ ಆಗುತ್ತಂತೆ, 1 kg ಬಂದುಬಿಟ್ಟು. ಅವರು ಆ 1 kg ಹೂವನ್ನು ಈ ಥರ ಒಂದು ಡಿವೈಡ್ ಮಾಡಿಕೊಂಡು ಒಂದು ಪ್ರತಿದಿನ ಸೇಲ್ ಮಾಡ್ತಾ ಇರ್ತಾರಂತೆ. ಸೊ ಒಂದೊಂದು ದಿನ ಸೇಲ್ ಆಗುತ್ತೆ, ಒಂದೊಂದು ದಿನ ಸೇಲ್ ಆಗಲ್ಲ ಅಂತ ಹೇಳ್ತಾರೆ. ತುಂಬ ನೋವಾದರೆ ಆಗ್ತದೆ. ಸೊ ಅದಕ್ಕೋಸ್ಕರ ಅವ್ರು ಅಮೌಂಟ್ ಕೊಡೋಣ ಅಂತ ಬಂದೆ. ಆ ಕಡೆ ಇದ್ದರು ಅವರು. ಸೊ ಯಾವತ್ತೂ ಆ ಥರ ಅಮೌಂಟ್ ತೊಗೊಂಡು ಹೋಗ್ಬಾರ್ದು. ನಾವು ಅವ್ರ ಕಷ್ಟಕ್ಕೆ ನಾವು ಬೆಲೆ ಕೊಡಲೇಬೇಕು. ನಾನು ಹೋಗ್ಬೋದಾಗಿತ್ತು ಆರಾಮಾಗಿ ಗಾಡಿಯಲ್ಲಿ. ಸೊ ಅದಕ್ಕೋಸ್ಕರ ಮೊಬೈಲ್ ಚಾರ್ಜ್ ಆದರೆ ಆಗ್ತದೆ ಅಲ್ಲಿ. ಸೊ ಚಾರ್ಜ್ ಆಗಿದ ತಕ್ಷಣ ಕೊಡೋಣ ಅವ್ರದ್ದು ಅಮೌಂಟು. ನಮಸ್ಕಾರ ದೇವರು. ಇಲ್ಲಿ ನೋಡಿದ್ರು ಪಾಪ ಹುಡುಗ, ಒಬ್ಬ ಹ್ಯಾಂಡಿಕ್ಯಾಪ್ಟ್ ಹುಡುಗ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೇನೆ. ಒಂದು ಶಾಪನ್ನು ಇಟ್ಕೊಂಡು ಯಾವ ಥರ ನಡ್ಸ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು.